ಹಾಯ್ ಹಲೋ ನಮಸ್ಕಾರ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರ ಮಧ್ಯಾಹ್ನ ಆಗಿರುತ್ತೆ ವೀಡಿಯೋ ಮಾಡ್ತಾ ಇರೋದು. ತಿರುಪತಿಗೆ ಹೋಗ್ತಾ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಪೂಜೆ ಸಾಮಾನಾಗಿ ಒಂದೊಂದು ತೊಗೊಂಬಂದು ಅದನ್ನೆಲ್ಲ ತೊಳೆದು ರೆಡಿ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಚೆಗಡೆನೂ ಕಸ ಎಲ್ಲ ಗುಡಿಸಿ ಆಚೆಗಡೆನೆಲ್ಲ ಒರೆಸ್ಬಿಟ್ಟು ಮಕ್ಕಳಿಗೆ ಕುಂಕುಮ ಅರಿಶಿನ ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡಬೇಕು. ಪೂಜೆದ ಫೋಟೋ ಹತ್ರ ಇರೋದು ಎಲ್ಲ ಎರಡಕ್ಕೂ ಕ್ಲೀನ್ ಮಾಡಿ ನ್ಯೂಸ್ ಪೇಪರೆಲ್ಲ ಚೇಂಜ್ ಮಾಡಿ ಸೊ ಪೂಜೆಗೆ ಸ್ಟಾರ್ಟ್ ಮಾಡಬೇಕು. ರೆಡಿ ಮಾಡೋದಕ್ಕೆ ಹಾಗೆ ರೆಡಿ ಮಾಡ್ಕೊಂಡೆಲ್ಲ ಒಂದೊಂದಾಗೆ ಜೋಡಿಸ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾಗಲೇ ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಸೊ ಈಗ ರೆಡಿ ಮಾಡಿ ಆಯಿತು. ಪೇಪರ್ ಮೇಲ್ಗಡೆಗೆ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ. ರೆಡಿ ಆಗ್ತಾ ಇದ್ದಂಗೆ ಅದು ಮೇಲ್ಗಡೆದು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಸೊ ನೆಕ್ಸ್ಟ್ ಲಗೇಜ್ ಪ್ಯಾಕ್ ಮಾಡಬೇಕು. ಇರೋ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿ ಮನೆಯಿಂದ ಫೋಟೋಗೆಲ್ಲ ದೇವ್ರಿಗೆ ಕೈ ಮುಗಿದು ಮಾಟ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋದ್ವಿ. ಸೊ ಅಲ್ಲಿ ಹೋಗ್ತಿದ್ದಂಗೆ ಹೊಟ್ಟೆ ಹಶ್ವಾಗಿತ್ತು ಅಂತ ಮಸಾಲೆ ತಿಂದ್ಕೊಂಡು ಸ್ಟೇಷನ್ ಒಳಗೆ ಹೋದ್ವಿ. ಟ್ರೈನ್ ಟೈಮಿಂಗ್ಸ್ ಇದ್ದಿದ್ದು 6:49ಗೆ. ಬಟ್ ಟ್ರೈನ್ ಬಂದಿದ್ದು ತುಂಬ ಲೇಟಾಗೋಯಿತು. ವೆಯ್ಟ್ ಮಾಡಿ ಸಾಕಾಗಿ 1.5 ಅವರ್ ಲೇಟಾಗಿ ಬಂತು ಟ್ರೈನು. ಸೊ ಟ್ರೈನಲ್ಲಿ ಟ್ರೈನಲ್ಲಿ ಮೂವ್ ಆಗ್ತಾ ಹಾಗೆ ಒಂದು ಸ್ವಲ್ಪ ನಗ್ತಾ ಮಾತಾಡ್ಕೊತಾ ಒಂದೆರಡು ವೀಡಿಯೋಗಳನ್ನ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟು ನಮಗೆ ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ತಿರುಮಲಗೆ ಬಂದು ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ಗೆ. ಅಲ್ಲಿಂದ ಆಚೆ ಬಂದು ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡೇ ಟಿಕೆಟ್ ಕೊಡ್ತಾರೆ. ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ವಿ. ನಾವು ಟಿಕೆಟ್ ಏನೋ ಸಿಕ್ತು ತೊಗೊಂಡ್ವಿ. ಬಟ್ ನಾವು ಹೋಗಿದ್ದು ಶನಿವಾರ, ನಮಗೆ ಭಾನುವಾರ ಬೆಳಗ್ಗೆ ದರ್ಶನಕ್ಕೆ ಟಿಕೆಟ್ ಸಿಕ್ಕಿದ್ದು ಬೆಳಗ್ಗೆ 3 ಗಂಟೆ ಜಾವಕ್ಕೆ. ಸೊ ಫ್ರೆಶ್ ಆಗಿ ಬಂದಾಯಿತು. ಈಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಬೆಟ್ಟದ ಹತ್ರ ಕೆಳಗಡೆ ಬೆಟ್ಟದ ಪಾಯಿಂಟಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಕಾಯೆಲ್ಲ ಹೊಡೆದು ದರ್ಶನ ಚೆನ್ನಾಗಿ ಆಗಲಿ ಅಂತ ಕೇಳಿಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೆಲ್ಲ ಕಡ್ಡಿ ಕರ್ಪೂರ ಎಲ್ಲ ಹಾಕ್ಬಿಟ್ಟು ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಮೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟಿಂಗ್ ಗೋವಿಂದ ಅಂದ್ಕೊಂಡು ಹತ್ತಬೇಕು ಅಂತ ಹೇಳಿದ್ರು, ಹತ್ತಿದ್ವಿ. ಆಮೇಲೆ ಸ್ಟೆಪ್ಸಿಗೆಲ್ಲ ಕುಂಕುಮ ಅರಿಶಿನ ಇಟ್ಟಿರೋಲ್ಲ, ಅದೇನೋ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗಬೇಕು ಅಂತ ಅಂದ್ಕೊಂಡು ಹತ್ತಿದ್ರೆ ನಾವು ಅಂದ್ಕೊಂಡು ಹತ್ತಿದ್ದಲ್ಲ ಆಗುತ್ತಂತೆ ಅಂತ ನಮಗೆ ಗೊತ್ತಿರಲಿಲ್ಲ. ಲಾಸ್ಟಿಗೆ ಹೇಳಿದ್ರು. ಸೊ ಚೆನ್ನಾಗಿತ್ತು. ಬೆಟ್ಟ ಹತ್ತೋಣ ಬನ್ನಿ. ನಮಗೆ ಸ್ಟಾರ್ಟಿಂಗಿಂದೇ ಜಿಂಕೆ ಸಿಕ್ಬಿಡ್ತದೆ. ನೋಡ್ತಿದ್ದಂಗೆ ಏನೋ ಒಂಥರ ಖುಷಿ ಆಯಿತು. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಪ್ರಾಣಿಗಳು ನೋಡ್ಬೋದಲ್ವಾ ಅಂತ. ಹಾಯ್, 1,000 ಸ್ಟೆಪ್ಸ್ ಹತ್ತಾಗಿದೆ. ಇನ್ನು 2,050 ಸ್ಟೆಪ್ಸ್ ಹತ್ತಬೇಕು. ಈಗಲೇ ಟಯರ್ಡಾಗಿ ಹೋಗ್ಬಿಟ್ಟಿದೆ ರೀ. ಹೆಂಗೈತೆ ಹತ್ತಿರೋದು ಹಿಂಗಂತೆ. ಬೆಳಗ್ಗೆಯಿಂದ ಏನೋ ಕುಡ್ದೆಲ್ಲ ಬೆಟ್ಟ, ಅದಕ್ಕೆ ತುಂಬ ಟಯರ್ಡಾಗಿ ಹೋಗಿದ್ದು. ಜ್ಯೂಸ್ ತೊಗೊಂಡು ಕುಡಿದ್ವಿ, ಚೆನ್ನಾಗೇ ಇರಲಿಲ್ಲ. ಒಂದು ಮಜ್ಜಿಗೆ, ಒಂದು ಚಾಕ್ಲೇಟ್ ಮಿಕ್ಸ್ ಕೊಡಿ. ಚಾಕ್ಲೇಟ್ ಮಿಲ್ಕ್ ಶೇಕ್. ಹಾಗೆ ಮಧ್ಯೆ ಜ್ಯೂಸು ಮಜ್ಜಿಗೆ ಎಲ್ಲ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟ ಹತ್ಕೊಂಡು. ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಇನ್ನೊಂದು 1000 ಸ್ಟೆಪ್ಸ್ ಇದೆ, ಹತ್ಬಿಡ್ಬೇಕು. ಸೊ ಮಜ್ಜಿಗೆ ಕುಡ್ಕೊಂಡು ಕೂತಿದ್ದೆ. ನಮ್ಮ ಮನೆಯವರು ದೋಸೆ ಆರ್ಡ್ರ್ ಮಾಡ್ಕೊಂಡು ದೋಸೆ ತಿಂತಾಯಿದ್ದು ಬೆಳಗ್ಗೆ ಟಿಫನ್ಗೆ. ನಾನು ಬೆಟ್ಟ ಹತ್ತೋರ್ಗೂ ತಿನ್ನಲ್ಲ ಅಂತ ತಿಂದಿರಲಿಲ್ಲ. ಏನೇನು ಅವ್ರು ಟಿಫನ್ ಮಾಡಿಕೊಂಡು ಹೊರಟ್ವಿ. ನಾವು ಟಿಫನ್ ಮಾಡ್ಕೊಂಡು ಹೊರಡ್ತಾ ಮುದ್ದೆಯಲ್ಲಿ ಹೋಗಿ ಕಲ್ಗಳನ್ನ ಕಟ್ಟಿದ್ವಿ. ಏನಾದರೂ ಅಂದ್ಕೊಂಡು ಮನೆ ಕಟ್ತೀವಿ ಅಂತ ಅಂದ್ಕೊಂಡು ಆ ಥರ ಎಲ್ಲ ಬೆಟ್ಟದಲ್ಲೂ ಮಾಡ್ತಾರೆ, ಕಟ್ಟೋದು ಒಳ್ಳೆಯದು ಅಂತ ಅಂದು ಕಟ್ಟಿದ್ವಿ. ತುಂಬ ಚೆನ್ನಾಗಿತ್ತು. ಹೋಗ್ತಾ ಇಲ್ಲ
ಹಂಗೆ ಬೆಳಗ್ಗೆ ವ್ಯೂ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮ್ದು ತುಂಬ ನೋಡಿಕೊಂಡು ಹಾಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಬೆಟ್ಟ ಅದು ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತ ನಾವು ಅಂದ್ಕೊಂಡಿದ್ದು ಬರೀ 3050 ಸ್ಟೆಪ್ಸ್ ಇದೆ ಅಂತ. ಅಲ್ಲಿ ನೋಡಿದ್ರೆ ಅದು 3500 ಅಲ್ಲಿ ಬೋರ್ಡ್ ಹಾಕೋರ ಎಣ್ಣೆ ತಿನ್ಸಂಗಿಲ್ಲ ಪ್ರಾಣಿಗಳಿಗೆ ಅಂತ ತಿನ್ನಿಸ್ತಾವ್ರ. ಅಲ್ಲೆಲ್ಲ ಹೇಳಿದ್ವು ಕಾಣಿಸ್ತಾ ಇಲ್ಲ ಅದು. ನಾ ಫಸ್ಟ್ ಟೈಮ್ ಬಂದಾಗ ಕಾರಲ್ಲಿ ಇದು ಕ್ವಾಣ ಥರ ಇರ್ತವೆ, ದೊಡ್ಡದು ಕ್ವಾಣ ಥರ ಇರುತ್ತೆ, ಕೊಂಬು ಉದ್ದಕ್ಕೆ ಇದೇ ಥರ ಕೊಂಬು ಉದ್ದಕ್ಕೆ ಇರುತ್ತೆ ಅಂತ ನೋಡಿದ್ರೆ ಅದೇನೋ ಅದೆಷ್ಟು ಗೊತ್ತಿಲ್ಲ. ಕಾಡ್ಕೊಳ್ಳಿ ಇದೆ ನೋಡಿ, ಮರಕ್ಕೆ ಹೊರಟೋಯ್ತಲ್ರಿ. ಕಾಡ್ಕೊತಿ ಹಾಯ್. ರೀ ಓಯ್ ರೀ, ಗಾಡಿ ರೀ ಸುಸ್ತಾಗ್ತೈತೆ. Hey, qu'est-ce que tu as tourné là? ಅಲ್ಲೊಂದೈತೆ ನೋಡಲಿ. ಒಳ್ಳೆಯದು ಕ್ಲಿಪ್ ಯೂಸ್ ಮಾಡ್ಕೊಂಡೆ. ಅದು ಮಂಚದ ಕಾದೆ ಮಜ. So cute.
ಇದೇ ಲಾಸ್ಟ್ ಗೋಪುರ ಸಿಗೋದು ನಮಗೆ ಎಲ್ಲ ಹತ್ತುತ್ತಾ ಇದ್ರು. ನಾವು ಅಂದ್ಕೊಂಡು ಅಷ್ಟು ನಮಗೆ ಅದು 5 ಬೇಕು ಅಂದರೆ 5, 11 ಬೇಕು ಅಂದರೆ 11, ಇಲ್ಲ ಬೆಟ್ಟ ಪೂರ್ತಿ ಹತ್ತುತ್ತೀವಿ ಅಲ್ಲಿ ಅಂತಂದ್ರೂ ಹತ್ಬೋದು. ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ. ಬೆಟ್ಟ ಹತ್ತಾಯಿತು. ಬೆಟ್ಟದ ಲಾಸ್ಟ್ ಪಾಯಿಂಟ್ ಇದು. ಅಲ್ಲೆಲ್ಲ ಕಾಯಿ ಗಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಕಾಯಿ ಎಲ್ಲ ಹೊಡೆದು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪಾದ ಇದೆ ಒಂದು ಕಲ್ಲಿಂದು, ಆ ಕಲ್ಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಬಂದು ಆಪ್ತಿ ತಗೊಂಡು ಹೋಗ್ಬೋದು. ಹಾಯ್, ಸೊ ಫೈನಲಿ ಬೆಟ್ಟ ಹತ್ತಿದ್ದು ಆಯಿತು. ಎಷ್ಟ್ರಿ ಹತ್ತಿದ್ದು ನಾವು 3050 ಇದೆ ಅಂದ್ಕೊಂಡಿದ್ರೆ 3550 ಇದೆ. ಸೊ ಹತ್ತಿದ್ದೀವಿ, ಈಗ ಹೋಗ್ಬೇಕು ದೇವಸ್ಥಾನದ ಹತ್ರ. ಬೆಟ್ಟದ ಕೆಳಗಡೆ ಲಗೇಜ್ ಹಾಕಿದ್ರೆ ಬೆಟ್ಟ ಹತ್ತಿದ ಮೇಲೆ ಇಲ್ಲಿ ಲಗೇಜ್ ರಿಟರ್ನ್ ಕೊಡ್ತಾರೆ ನಮಗೆ. ಸೊ ಬೆಟ್ಟ ಎಲ್ಲ ಹತ್ತಿ ಗುಂಡ ಎಲ್ಲ ಮಾಡಿಸ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಆಗಿಬಿಟ್ಟು ಬಂದು ನಾಮ ಹಿಡಿಸ್ಕೊಂಡು ಸುಮ್ಮನೆ ಹೀಗೆ ಓಡಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಎಲ್ಲ ಸುತ್ತಾಡ್ಕೊಂಡು ಇಲ್ಲ ಇದೆ ಅಂತೆಲ್ಲ ತೋರಿಸ್ಕೊಂಡು ಬರ್ತೀನಿ. ಇದು ನೈಟ್ ಸಂಜೆ ಹೋಗಿದ್ವಿ. ಅಂದರೆ ಅಲ್ಲೆಲ್ಲ ದೇವಸ್ಥಾನದ ಒಳಗಡೆ ಫೋನ್ ಅಲ್ಲವರೆಲ್ಲ ಆಚೆ ಅಷ್ಟೇ ಅಲೋ ಮಾಡಬೇಕು. ಅಲ್ಲಿ ಇಸ್ಕೊಂಡ್ಬಿಡ್ತಾರೆ, ಕೌಂಟಲ್ಲಿ ಕಲೆಕ್ಟ್ ಮಾಡ್ಕೊತಾರೆ ಫೋನ್ಸ್ ಎಲ್ಲ. ಸೊ ಒಳಗಡೆ ಇರೋ ತಿಮ್ಮಪ್ಪ ನೋಡೋದಕ್ಕಾಗಲ್ಲ, ಇಲ್ಲೇ ಇರೋದನ್ನ ನೋಡ್ಕೊಂಬಿಡಿ, ಖುಷಿಪಡಿ, ಕೈ ಮುಗಿರಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದ್ಕೊಂಡು. ಸೊ ನಾವು ನೈಟ್ ಆಗಿದೆ ಅನಿಸುತ್ತೆ, ಇದು ಸಮಥಿಂಗ್ ಒಂದು 7 o'clock. ಆವಾಗ ಬಂದು ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಓಡಾಡಿಕೊಂಡು ಮತ್ತು ಪ್ರಸಾದ ಏನೇನು ಬೇಕೆಲ್ಲ ತೊಗೊಂಡೋದ್ವಿ ಮನೆಗೆ. ಕಲ್ಯಾಣಿ ಹತ್ರ ಎಲ್ಲ ಹೋಗಿ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಬಂದು ಮತ್ತು ಇನ್ನು ಹಾಗೆ ಕಲ್ಯಾಣಿಯಿಂದ ಮೀನದ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಕೈ ಮುಗಿದು ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮುಗಿಸ್ಕೊಂಡು ನಷ್ಟೇ ಆಗಿರೋದು ಒಂದು ಕಡೆ ಹೊರಟ್ವಿ. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟಕ್ಕೆ ಹೋದ್ವಿ. ಊಟಕ್ಕೆ ಚಟ್ನಿ, ಬಿಸಿಬೇಳೆ ಬಾತು, ಮೊಸರನ್ನ ಕೊಟ್ಟಿದ್ದು, ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಹೋಗಿ ರೆಸ್ಟ್ ಮಾಡಿಬಿಟ್ಟು 11ವರೆಗೂ ರೆಸ್ಟ್ ಮಾಡಿದ್ವಿ ನೈಟು. ಆಮೇಲೆ ದರ್ಶನಕ್ಕೆ ಹೋಗ್ಬೇಕಿತ್ತು. ನಮಗೆ ಭಾನುವಾರ ಬೆಳಗ್ಗೆ 3 ಗಂಟೆಗೆ ಟಿಕೆಟ್ ಕೊಟ್ಟಿದ್ದರಿಂದ ನಾವು ಬೇಗನೆ ಹೋಗಬೇಕಿತ್ತು. ಸೊ ನಾವು 12ಗೆ ಸ್ಟಾರ್ಟ್ ಮಾಡಿದ್ದು ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ. ಆಮೇಲೆ 2ವರೆಗೂ ಲಾಕ್ ಮಾಡಿದ್ರು ಒಂದು ರೂಮಲ್ಲಿ. ಆಮೇಲೆ ರೂಮಿಂದ ಬಿಟ್ಟು ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಒಂದು ಸತಿ ಲಾಕ್ ಮಾಡಿ ಟೋಟಲಿ ದರ್ಶನ ಮಾಡ್ಕೊಂಡಿದ್ದು ನೈಟ್ ಹೋಗಿದ್ದು. ಬರೋ ಅಷ್ಟೊತ್ತಿಗೆ ಮಾರ್ನಿಂಗ್ ದರ್ಶನ ಆಗಿದ್ದು ಮಾರ್ನಿಂಗ್ 5:30 ಆಗಿತ್ತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಕಾರ್ ಮಾಡಿಕೊಂಡು ಹೊರಟ್ವಿ. ಕೆಳಗಡೆ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಬಸ್ ಮಾಡಿಕೊಂಡು ಊರಿಗೆ ಹೊರಟ್ವಿ. ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಮೆಟ್ರೋಗೆ ವೆಯ್ಟ್ ಮಾಡಿ ಮೆಟ್ರೋ ಬರ್ತಿದ್ದಂಗೆ ಮೆಟ್ರೋ ಹತ್ಕೊಂಡು ಮೆಟ್ರೋ ಫುಲ್ ಅಲ್ಲೂ ಟೈರ್ಡು, ಮೆಟ್ರೋನೂ ಫುಲ್ ಆಗಿಬಿಟ್ಟಿತ್ತು. ಅಲ್ಲಿ ಮತ್ತೆ ಇಳ್ಕೊಂಡು ಮೆಟ್ರೋಯಿಂದ ಆಚೆ ಬಂದು ಆಟೋ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ 7 PM ಆಗಿತ್ತು. ಸೊ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು, ಕಾಲೆಲ್ಲ ತುಂಬ ಪೇಯ್ನ್ ಇತ್ತು. ಬಂದು ರೆಸ್ಟ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಬಂದು ಮಲಿಕೊಂಡು ರೆಸ್ಟ್ ಮಾಡಿ ಇನ್ನು ಬೆಳಗ್ಗೆ ನೆಕ್ಸ್ಟ್ ಎದ್ದು ನಾಳೆ ಏನೇನು ರೆಡಿ ಮಾಡ್ಕೊಬೇಕು ಪೂಜೆಗೆ ಎಲ್ಲ ಮಾಡ್ಕೊಬೇಕು. ಬಂದು ಈಗ ತಿರುಪತಿದ ತಂದಿರೋ ಪ್ರಸಾದ ಎಲ್ಲ ಪೂಜೆಗಿಟ್ಟು ಎಡೆಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಸಿಹಿ ಪೊಂಗಲ್ಗೆ 1 ಗ್ಲಾಸ್ ಅಕ್ಕಿ, ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅಕ್ಕಿ ತೊಗೊಂಡಿದ್ದು ಅದನ್ನ 2-3 ಸಲ ವಾಶ್ ಮಾಡಿಕೊಂಡು ಹಾಗೆ ಅದಕ್ಕೆ ನಾವು ರೆಡಿ ಮಾಡ್ಕೊಂಡು ನಾನು ಕುಕ್ಕರಲ್ಲಿ ಬೇಗ ಆಗೋಗಬೇಕು ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಎಲ್ಲ ಕಾಯಿ ತುರಿ, ಬೆಲ್ಲ ತುರಿದು ಹಾಕ್ಕೊಂಡಿದ್ದೀನಿ, ಬೇಗ ಬೆಲ್ಲ ಕರಗಲಿ ಅನ್ನೋದಕ್ಕೆ. ಅದಕ್ಕೆ ಇದು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ನಾವು ಯಾವ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ 1 ಗ್ಲಾಸು, ಅದಕ್ಕೆ 2.5 ಗ್ಲಾಸ್ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಅದನ್ನು ಇಲ್ಲಿ ಕ್ಲೋಸ್ ಮಾಡಿ ಬಿಟ್ಬಿಡಿ. ಕಂಪ್ಲೀಟಾಗಿ 3 ವಿಷಲ್ ಹಾಕ್ಕೊಂಡು ಆಫ್ ಮಾಡ್ಕೊಂಬಿಡಿ. ಆಮೇಲೆ ಅದು ಪ್ರೆಷರ್ ಹೋಗಿದೆಯಾ ನೋಡಿ ಕಲಿಸ್ಕೊಂಡು ಬೌಲ್ಗೆ ಸರ್ವ್ ಮಾಡಿಕೊಂಡು ಎಡೆಗೆ ರೆಡಿ ಮಾಡ್ಕೊಳ್ಳೋಣ. ಸರಿ, ಏನು ಪೂರಿ ಮತ್ತು ಲಡ್ಡು ಮತ್ತು ಹಾಗೆ ಅದು ಎಲ್ಲ ಮಿಕ್ಸ್ ಥರ ಸಕ್ಕರೆದು ಏನೋ ಬರುತ್ತಲ್ಲ ಅದು ಫೋಟೋ, ಹಾಗೆ ವಿಗ್ರಹಗಳು 4 ತೊಗೊಂಬಂದಿದ್ದೀವಿ, 4 ಮನೆಗೂ ಒಂದೊಂದು ಅಂತ. ಆಮೇಲೆ ಒಂದು ವಿಗ್ರಹ ಮನೆಗೆ ಇಡೋದಕ್ಕೆ ಪೂಜೆ ಮಾಡಿ ಒರೆಸಿಡಬೇಕು. ನಮ್ಮ ಅಜ್ಜಿಗೆ ಬೆಳೆ ತೊಗೊಂಬಂದೆ. ಹಾಗೂ 2 ಬೆಟ್ಗಳು ಇಟ್ಕೊಳೋದಕ್ಕೆ ಕುಂಕುಮ ಥರದ್ದು ಗಂಧ ಅದನ್ನು ತೊಗೊಂಬಂದೆ. ಸೊ 1 ಸೆಟ್ ಬೆಳೆ ನಮ್ಮ ಚಿಕ್ಕಮ್ಮಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ವಿಗ್ರಹ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಕುಂಕುಮ ಬತ್ತಿ ಹಚ್ಬಿಟ್ಟು ಪೂಜೆ ಗಿಡಕ್ಕೆ ಅಂತ ದೇವ್ರ ಫೋಟೋ ಹತ್ರ ಇಡ್ತಾಯಿದ್ದೀನಿ. ಸೊ ಇಟ್ಟು ಆಮೇಲೆ ನಮ್ಮ ಮನೆಯವ್ರು ಬಂದು ಎಲ್ಲ ಹೂವು ಎಲ್ಲ ಮುಡಿಸ್ಬಿಟ್ಟು ರೆಡಿ ಮಾಡಿ ಪೂಜೆಗೆ ಸ್ಟಾರ್ಟ್ ಮಾಡ್ತಾರೆ.
ಈಗ ಇಟ್ಟಾಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಮ್ಮ ಮನೆಯವ್ರು ಬಂದು ಹಳೆ ಹೂವು ಎಲ್ಲ ತೆಗೆದ್ಬಿಟ್ಟು ಹೊಸ್ದಾಗಿ ಹೂವು ಎಲ್ಲ ಕಟ್ ಮಾಡಿ ಮುಡಿಸ್ತಾ ಇದ್ದಾರೆ. ಎಲ್ಲ ಕಳಿಸಿದ್ದೆಲ್ಲ ತೆಗೆದ್ಬಿಟ್ಟು ಮುಡಿಸಿ ನೀಟಾಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ರೆಡಿ ಮಾಡಿಕೊಂಡು ಹಾಗೆ ಪೂಜೆಗೂ ಮಾಡಿಬಿಡೋಣ ಅಂತ ಈಗಲೇ ಸ್ಟಾರ್ಟ್ ಮಾಡ್ಕೊತಾರೆ. ಈಗ ಎಲ್ಲ ಪ್ರಸಾದ ಎಲ್ಲ ಒಟ್ಟಿಗೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಜೋಡಿಸ್ಕೊಂಡು ದೇವ್ರ ಫೋಟೋ ಹತ್ರ ಇಡ್ತಾಯಿದ್ದೀವಿ. ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತೀವಿ, ಕಾಯಿ ಹೊಡೆದ್ಬಿಟ್ಟು. ಸೊ ಪ್ರಸಾದದ ಒಂದು ವಿಡಿಯೋ ಮಾಡಿ ಫೋಟೋ ತಕ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿಬಿಟ್ಟು ಮಂಗಳಾರತಿನೂ ಮಾಡಿ ಕೈ ಮುಗಿದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿ, ನಮ್ಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ಸೊ ಚೆನ್ನಾಗಿತ್ತು. ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ನೀವು ಎಲ್ಲ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಡಿವೈಡ್ ಮಾಡಿಕೊಂಡು ಪ್ರಸಾದ ಎಲ್ಲ ಹಂಚೋದಕ್ಕೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ.